ನೋಡಿ 1066 ಅಡಿಯಲ್ಲಿ ಹೋಟೆಲ್ ಮಾಡ್ತೀವಿ ಅಂತ ಪರ್ಮಿಷನ್ ತಗೊಂಡು ಅದನ್ನ 1 to ಡಬಲ್ ವಿಸ್ತರಿಸ್ಕೊಂಡಿದ್ದಾರೆ. ಅದು ಟಾಯ್ಲೆಟ್ ಪಕ್ಕದಲ್ಲಿ ಹೋಟೆಲ್, ಟಾಯ್ಲೆಟ್ ಪಕ್ಕದಲ್ಲೇ ಹೋಟೆಲ್ಗೆ ಜಾಗವನ್ನ ಬಿಎಂಟಿಸಿ ಆಫೀಸರ್ಸ್ಗಳು ಕೊಟ್ಟಿದ್ದಾರೆ. ಆ ಹೋಟೆಲ್ ಮಾಲೀಕನ ದರ್ಪ ನೀವು ಗಮನಿಸ್ತಾ ಇದ್ರಿ. ಸ್ಯಾನಿಟರಿ ಕನೆಕ್ಷನ್ ಪಡೆಯದೆ ಹೋಟೆಲ್ ಅನ್ನ ಇವ್ರು ನಡೆಸ್ತಾ ಇದ್ದಾರೆ. ಹೋಟೆಲ್ ತ್ಯಾಜ್ಯವನ್ನ ಸುಲಭ ಶೌಚಾಲಯಕ್ಕೆ ಬಿಡ್ತಾ ಇದ್ದಾರಂತೆ. ಆದ್ರೂ ಕ್ರಮ ತಗೊಂಡಿಲ್ಲ. ಪ್ರಯಾಣಿಕರ ಆರೋಗ್ಯಕ್ಕಿಂತ ಹಣ ಮುಖ್ಯ ಆಯ್ತಾ? ಈ ಗೋಲ್ಮಾಲ್ಗಳೇ ಮುಖ್ಯ ಆಯ್ತಾ ನಿಮ್ಗಳಿಗೆ? ಬಸ್ ನಿಲ್ದಾಣದ ಕಾಂಪೌಂಡ್ ಒಡೆದ್ರು ಕೂಡ ಅಧಿಕಾರಿಗಳು ಸುಮ್ಮನಿದ್ದಾರೆ. ದೂರು ಕೊಟ್ಟು ತಿಂಗಳು ಕಳೆದಿದ್ರು ಕೂಡ ಇನ್ನೂ ಕ್ರಮ ಕೈಗೊಂಡಿಲ್ಲ. ಪ್ರಶ್ನೆ ಮಾಡೋದು ಸರಿಯಾಗೇ ಇದೆ. ಪ್ರಶ್ನೆ ಮಾಡಕ್ ಹೋದ ಸಾರ್ವಜನಿಕರ ಮೇಲೂ ದಬ್ಬಳಿಕೆ. ಯಾರೋ ನೀನು ಅಂತ ಏಕವಚನದಲ್ಲಿ ಬಿಎಂಟಿಸಿ ಅಧಿಕಾರಿಗಳೇ ಇದರಲ್ಲಿ ಶಾಮೀಲಾಗಿದ್ದಾರೆ ಅನ್ನುವ ಅನುಮಾನ ಸಹಜವಾಗೇ ಕಾಡುತ್ತೆ. ಯಾಕಂದ್ರೆ ನನ್ನ ಅಪ್ಪನ ಮನೆ ಇದು ಅಂತ ಇರೋಬರ ಜಾಗವನ್ನೆಲ್ಲ ಆಕ್ಯುಪೈ ಮಾಡ್ಕೊಂಡ್ರೆ ಗೌರ್ಮೆಂಟ್ ಜಾಗವನ್ನ ಕೇಳಿರೋದು ಬಾಡಿಗೆ ಕಟ್ತೀವಿ ಅಂತ ಎಷ್ಟು ಜಾಗವನ್ನ ಆದ್ರೂ 1 to ಡಬಲ್ ನೀವು ವಿಸ್ತರಿಸ್ಕೊಂಡ್ರೆ ಅದನ್ನ ಯಾರು ಪ್ರಶ್ನೆ ಮಾಡಬಾರ್ದು ಅಂದ್ರೆ. ಅಂಡ್ ಬೆಳಗ್ಗಿಂದ ಸಂಜೆ ತನಕ ಬಿಎಂಟಿಸಿ ಆಫೀಸರ್ಸ್ಗಳು ಅದನ್ನ ನೋಡ್ತಾ ಇದ್ರು, ಯಾರು ಪ್ರಶ್ನೆ ಮಾಡ್ತಾ ಇಲ್ಲ ಅಂದ್ರೆ ನಿಮ್ ಜೊತೆ ಅವರು ಶಾಮೀಲಾಗಿದ್ದೀರಾ? ಏನಾದ್ರು ಬೆಚ್ಚಗ್ ಮಾಡ್ತಾ ಇದ್ದೀರಾ ಅವ್ರ ಜೇಬಿಗೆ? ನೀವು ಕೇಳೋ ಪ್ರಶ್ನೆನೇ ಅಲ್ವಾ ಇದು? ಅವ್ರಿಗೆ 1062 ಅಡಿಯಲ್ಲಿ ಕನ್ಸ್ಟ್ರಕ್ಷನ್ ಮಾಡ್ಕೊಂಡಿದ್ದಾರೆ. ಮಿಕ್ಕಿದೆಲ್ಲ ಕಂಪ್ಲೀಟ್ ಇಲ್ಲೆಲ್ಲ ಉಪಯೋಗ ಮಾಡ್ತಾರೆ. BMTC ಜಾಗ ಇದು. ನಾವು ಕೇಳಿದ್ರೆ ನೀನು ಯಾವನ್ ಕೇಳೋಕ್ಕೆ, ನಿಮ್ಮ ಅಪ್ಪಂದಲ್ಲ ನಾವು ತಾತಂದಲ್ಲ ಅಂತ ನೀವು ಶೂಟ್ ಮಾಡಿದ್ದೀರಾ. ಎಷ್ಟು ಎನ್ಕ್ರೋಚ್ ಆಗಿದೆ ಅಂತ? 1,500 ಅಡಿ ಮೇಲೆ ಆಗಿರುತ್ತೆ ಎನ್ಕ್ರೋಚ್ಮೆಂಟು. ಅದರಲ್ಲಿ ಡಾಕ್ಯುಮೆಂಟಲ್ಲಿ ಏನು ಕೊಟ್ಟಿದ್ದಾರೆ ಅಂದರೆ BMTC ಅವರು, ನೀವೇನನ್ನು ಎನ್ಕ್ರೋಚ್ ಮಾಡಿದರೆ 1.5 ಟೈಮ್ ಫೈನ್ ಹಾಕ್ತೀವಿ ಅಂತ ಕೊಟ್ಟಿದ್ದಾರೆ ಡಾಕ್ಯುಮೆಂಟಲ್ಲಿ. 1.5 ಟೈಮ್ ಅಂದರೆ ಇವರು 66,000 ರೂಪಾಯಿ ಬಾಡಿಗೆ, 1 ಲಕ್ಷ ಫೈನ್ ಹಾಕಬೇಕು. ಸೆಕೆಂಡ್ ಟೈಮ್ ಎನ್ಕ್ರೋಚ್ ಮಾಡಿದರೆ ಲೈಸೆನ್ಸ್ ಕ್ಯಾನ್ಸಲ್ ಮಾಡ್ತೀವಿ ಅಂತ ಕೊಟ್ಟಿದ್ದಾರೆ. ಅದು ಒಂದು 3 ಟೈಮ್ಸ್ ಕೊಟ್ಟಿದ್ದೀನಿ ಸರ್ ನಾನು. ಅವ್ರೇನು ನಮಗಿನ್ನ ರಿಪ್ಲೈನೇ ಕೊಟ್ಟಿಲ್ಲ ಸರ್. ಕೊಟ್ಟು ನಾನು ಒಂದು 1 ಮಂತ್ 1.5 ಮಂತಿಂದ 2 ಮಂತ್ಸಿಂದ ಕೊಟ್ಟಿದ್ದೀನಿ ಸರ್. 2-3 ಮಂತ್ಸಿಂದ ಕೊಡ್ತಾನೆ ಇದು. ಮೂರು ಕಂಪ್ಲೇಂಟ್ ಕೊಟ್ಟಿದ್ದೀನಿ. ಈಗ ಇನ್ನೂ ಏನು ಆ್ಯಕ್ಷನ್ ತಗೊಂಡಿಲ್ಲ ಅವರು. ಸಾರ್ವಜನಿಕರ ಆಸ್ತಿಯಲ್ಲಿ ಯಾವುದೇ ಒಂದು ವ್ಯವಹಾರ ವಹಿವಾಟು ನಡೆಸಬೇಕಂತ ಸಂದರ್ಭದಲ್ಲಿ ಸಾರ್ವಜನಿಕರನ್ನು ವಿಶ್ವಾಸಕ್ಕೆ ತೆಗೆದುಕೊಂಡು ವ್ಯವಹಾರ ಮಾಡೋದು ಸೂಕ್ತ ಅಂತ ನನಗೆ ಅನಿಸುತ್ತೆ. ಅವರು ಯಾರೇ ಬಂದರೂ ಕೂಡ ದೌರ್ಜನ್ಯ ದಬ್ಬಾಳಿಕೆಯಿಂದ ವರ್ತಿಸ್ತಾರೆ. ಆದರೆ ಇವರು ವ್ಯವಹಾರವನ್ನು ಮಾಡ್ಕೊಂಡು ಹೋಗಲಿ, ಪ್ರತಿಯೊಬ್ಬರು ಸಮಾಜದಲ್ಲಿ ಬದುಕಬೇಕು. ಆದರೆ ಅವರ ಹಕ್ಕು ಏನಿದೆ, ಅವರ ಒಂದು ಚೌಕಟ್ಟು ಏನಿದೆ, ಆ ಚೌಕಟ್ಟಿನಲ್ಲಿ ಏನು ಅವರು ಟೆಂಡರನ್ನು ಪಡ್ಕೊಂಡಿದ್ದಾರೆ ಅದ್ರ ಪ್ರಕಾರ ಸೂಕ್ತವಾಗಿ ಸಾರ್ವಜನಿಕರತ್ತ ವ್ಯವಸ್ಥಿತವಾಗಿ ಸೌಜನ್ಯಯುತವಾಗಿ ನಡ್ಕೊಂಡು ಈ ದೌರ್ಜನ್ಯ ದಬ್ಬಾಳಿಕೆ ಸಾರ್ವಜನಿಕರಲ್ಲಿ ಏಕಾಏಕಿ ಜಗಳ ಮಾಡ್ತಕ್ಕಂಥದ್ದು ಹೋಟೆಲ್ ಮಾಲೀಕರಾಗಿ ಸರಿ ಇಲ್ಲ ಅಂತಕ್ಕಂಥದ್ದನ್ನು ಈ ಸಂದರ್ಭದಲ್ಲಿ ನಾನು ಹೇಳೋದಕ್ಕೆ ಇಷ್ಟಪಡ್ತೀನಿ. ಸಾರ್ವಜನಿಕರನ್ನು ಓಕೆ, ಸಮಸ್ಯೆ ಏನಾಗಿದೆ, ಯಾರ್ದು ಎಡವಟ್ಟು ತಪ್ಪ್ಯಾರ್ದು, BMTC ಅವ್ರು ಯಾಕೆ ಸುಮ್ಮನಿದ್ದಾರೆ? ಇದೆಲ್ಲದ್ರ ಬಗ್ಗೆ ಹೆಚ್ಚಿನ ಮಾಹಿತಿನ ನನ್ನ ಕಲಿಗ ಉಲ್ಲಾಸ್ ನೀಡ್ತಾರೆ. ಉಲ್ಲಾಸ, ಪ್ರಾಬ್ಲಮ್ ಆಗಿರೋದು ಏನು ಅಂಡ್ ಪ್ರಶ್ನೆ ಮಾಡ್ತಾ ಇರೋರು ಯಾರು ಅಂಡ್ ಹೋಟೆಲ್ ಓನರ್ನ ಉದ್ದಟತನ ನಾವು ಗಮನಿಸ್ತಾ ಇದ್ವಿ. BMTC ಅವ್ರು ಯಾಕೆ ಇಲ್ಲಿ ತನಕ ಪ್ರಶ್ನೆ ಮಾಡಿಲ್ಲ? ಡೀಟೇಲ್ಸ್ ಕೊಡೋದಾದ್ರೆ. ವಿದ್ಯಾ, ಇದೇ ಒಂದು ಪ್ರಶ್ನೆಯನ್ನ ಸಾರ್ವಜನಿಕರು ಕೇಳ್ತಾ ಇದ್ದಾರೆ. ಪ್ರಮುಖವಾಗಿ ಇಸ್ರೋ ಲೇಔಟ್ನಲ್ಲಿ BMTC ಕಳೆದ 6-7 ತಿಂಗಳ ಹಿಂದೆ ಒಂದು ಹೋಟೆಲ್ಗೆ ಪರ್ಮಿಷನ್ ಅನ್ನು ಕೊಡುತ್ತೆ, ಟೆಂಡರ್ ಅನ್ನ ಕಾಲ್ಫಾರ್ಮ್ ಮಾಡುತ್ತೆ. ಅದರ ಪ್ರಕಾರ ಅಲ್ಲಿ ಉಡುಪಿ ಕಿಚನ್ ಅನ್ನುವಂಥ ಒಂದು ಹೋಟೆಲ್ ಆರಂಭ ಆಗುತ್ತೆ. ಅವರಿಗೆ ಕೊಟ್ಟಿರುವಂಥದ್ದು ಕೇವಲ 1,066 ಅಡಿ ಮಾತ್ರ. ಅಂದರೆ ಹೈಜಿನಿಕ್ ಆಗಿ ನೀವು ಫುಡ್ಡನ್ನು ಕೊಡಬೇಕು. ಜೊತೆಗೆ ಶೌಚಾಲಯ ಪಕ್ಕದಲ್ಲೇ ಶೌಚಾಲಯ ಇದೆ. ನೀವು ಸ್ಯಾನಿಟರಿ ಕನೆಕ್ಷನ್ ಅನ್ನು ಪಡಿಬೇಕು. ಬರುವಂತಹ ಕಸ್ಟಮರ್ಸ್ ಅಂದರೆ ಗ್ರಾಹಕರು ಯಾರಿರ್ತಾರೆ ಅವರಿಗೆ ತೊಂದರೆಯನ್ನು ಕೊಡಬಾರ್ದು. ಜೊತೆಗೆ ನೀವು ಒಂದು ವೇಳೆ ನಿಯಮಗಳನ್ನು ಉಲ್ಲಂಘನೆ ಮಾಡಿದ್ದೆ ಅದರಲ್ಲಿ ತಕ್ಷಣಕ್ಕೆ ನಾವು ನಿಮಗೆ ಕೊಟ್ಟಿರುವಂತಹ ಟೆಂಡರ್ನ ರದ್ದು ಮಾಡ್ತೀವಿ ಅಂತ ಹೇಳಿ ಆ ಎಲ್ಲ ಅಂಶಗಳನ್ನು ಉಲ್ಲೇಖಿಸಿ ಉಡುಪಿ ಕಿಚನ್ಗೆ ಒಂದು ಬಾಡಿಗೆಯನ್ನು ಕೊಡುವಂಥ ಕೆಲಸವನ್ನು BMTC ಮಾಡುತ್ತೆ. ಆದರೆ ಇಲ್ಲಿ ಕೊಟ್ಟಿರುವಂಥದ್ದು 1066 ಅಡಿಗೆ. ಆದರೆ ಅವರು ಹೋಟೆಲನ್ನು ನಡೆಸ್ತಾ ಇರುವಂಥದ್ದು ಬರೋಬ್ಬರಿ 3,000 ಅಡಿಗೆ. ಅಂದರೆ ಸುಮಾರು 2,000 ಅಡಿ ಹೆಚ್ಚಿಗೆ ಅವರು ಒತ್ತುವರಿಯನ್ನು ಮಾಡ್ಕೊಂಡಿದ್ರು ಕೂಡ, ಅಂದರೆ BMTC ಜಾಗದಲ್ಲಿ ಅವರು ಹೋಟೆಲನ್ನು ನಡೆಸ್ತಾ ಇದ್ದಾರೆ, ಅನಧಿಕೃತವಾಗಿ ನಡೆಸ್ತಿದ್ದಾರೆ. ಅದರ ವಿರುದ್ಧ ಕ್ರಮವನ್ನು ಕೈಗೊಳ್ಳಲಿಕ್ಕೆ BMTC ಅಧಿಕಾರಿಗಳು ಇದುವರೆಗೂ ಕೂಡ ಮುಂದಾಗಿಲ್ಲ. ಸಾರ್ವಜನಿಕ ಹಿತದೃಷ್ಟಿಯಿಂದ ಒಂದಷ್ಟು ಪ್ರಯಾಣಿಕರು BMTC MDಗೆ ದೂರನ್ನು ಕೊಟ್ಟಿದ್ದಾರೆ. ದೂರು ಕೊಟ್ಟು 3 ತಿಂಗಳಾದರೂ ಕೂಡ ಇದುವರೆಗೂ ಯಾವುದೇ ರೀತಿಯಾದಂಥ ಒಂದು ಕ್ರಮಗಳನ್ನು ಕೈಗೊಂಡಿಲ್ಲ. ಇಲ್ಲಿ ಪ್ರಮುಖವಾಗಿ ಗಮನಿಸಬೇಕಾದಂಥ ಅಂಶ ಏನು ಅಂತಂದರೆ ವಿದ್ಯಾ, ಹೋಟೆಲ್ನ ಪಕ್ಕದಲ್ಲೇ ಶೌಚಾಲಯ ಇದೆ. ನಾವು ಕೂಡ ಅಲ್ಲಿ ಹೋದಂಥ ಸಂದರ್ಭದಲ್ಲಿ ಹೋಟೆಲ್ನ ಅಂದರೆ ಶೌಚಾಲಯ ಹಿಂಭಾಗನೇ ಅವರು ಅಡುಗೆಗಳನ್ನು ತಯಾರನ್ನು ಮಾಡ್ತಾರೆ. ಅಲ್ಲೇ ಅವರು ಅಡುಗೆಗಳನ್ನು ಸಿದ್ಧವನ್ನು ಪಡಿಸುವಂಥದ್ದು ದೃಶ್ಯನೂ ಕೂಡ ಕಂಡುಬಂತು. ಇದನ್ನು ಪ್ರಶ್ನೆ ಮಾಡುವಂಥ ಸಂದರ್ಭದಲ್ಲಿ ನೀವ್ಯಾರು ಇದನ್ನು ಪ್ರಶ್ನೆ ಮಾಡಲಿಕ್ಕೆ ಅನ್ನುವಂತಹ ಒಂದು ಉದ್ದಟತನವನ್ನು ತೋರುವಂಥ ಕೆಲಸವನ್ನು ಹೋಟೆಲ್ ಮಾಲೀಕ ಮಾಡಿರುವಂಥದ್ದು. ಜೊತೆಗೆ ಇಲ್ಲಿ
BMTCಯ ಕಮರ್ಷಿಯಲ್ ವಿಭಾಗದ ಒಂದಷ್ಟು ಹಿರಿಯ ಅಧಿಕಾರಿಗಳು ಇವರು ಹೋಟೆಲ್ನ ಮಾಲೀಕರ ಜೊತೆಗೆ ಒಂದು ರೀತಿ ಶಾಮೀಲಾಗಿ ಅಂದರೆ ನಿಯಮಗಳನ್ನು ಉಲ್ಲಂಘನೆ ಮಾಡಿದ್ರು ಅವ್ರ ವಿರುದ್ಧ ಕ್ರಮಗಳನ್ನು ಕೈಗೊಳ್ತಾ ಇಲ್ಲ ಅನ್ನುವಂಥದ್ದು ನಾವು ಗಮನಿಸಿದಾಗ ಎಲ್ಲೋ ಒಂದು ಕಡೆ ಅವರು ಕೂಡ ಹೋಟೆಲ್ ಮಾಲೀಕರಿಗೆ ಕೈ ಜೋಡಿಸಿದಾರ ಅನ್ನುವಂಥ ಒಂದು ಪ್ರಶ್ನೆ. ಜೊತೆಗೆ ಟೆಂಡರಲ್ಲಿ ಉಲ್ಲೇಖವನ್ನು ಮಾಡಲಾಗಿದೆ, ನೀವು ಟೆಂಡರನ್ನು ನಿಯಮಗಳನ್ನು ಉಲ್ಲಂಘನೆ ಮಾಡಿದ್ದೆ ಅದರಲ್ಲಿ 1.5 ಪಟ್ಟು ದಂಡವನ್ನು ಹೆಚ್ಚುವರಿಯಾಗಿ ದಂಡವನ್ನು ಕಟ್ಟಬೇಕಾಗತ್ತೆ. ಎರಡನೇ ಬಾರಿನೂ ಕೂಡ ಅಂದರೆ ಮೊದಲನೇ ಬಾರಿ ನಿಮಗೆ ದಂಡವನ್ನು ಕಟ್ಟಿ ಎರಡನೇ ಬಾರಿ ನೀವು ಅದನ್ನು ಸರಿಪಡಿಸ್ಕೊಂಡಿಲ್ಲ ಅಂತಂದರೆ ನಿಮಗೆ ಕೊಟ್ಟಿರುವಂಥ ಟೆಂಡರ್ನ ರದ್ದು ಮಾಡ್ತೀವಿ ಅಂತೇಳಿ ಉಲ್ಲೇಖ ಆಗಿದೆ. ಆದರೂ ಕೂಡ ಅಂದರೆ 3 ತಿಂಗಳ ಹಿಂದೆನೇ ಸಾರ್ವಜನಿಕರು ದೂರನ್ನು ಕೊಟ್ಟಿದ್ರು, BMTC ಅಧಿಕಾರಿಗಳು ಯಾಕೆ ಸುಮ್ಮನಿದ್ದಾರೆ ಅನ್ನುವಂಥ ಒಂದು ಪ್ರಶ್ನೆ ಉದ್ಭವ ಆಗುತ್ತೆ. ಎಲ್ಲೋ ಒಂದು ಕಡೆ ಅಧಿಕಾರಿಗಳ ಮೌನ ನಾವು ನೋಡ್ತಾ ಹೋಗೋದಾದ್ರೆ ಒತ್ತುವರಿಯನ್ನು ಮಾಡ್ಕೊಂಡಿದ್ರು ಕೂಡ ಅವರು ಅದರಲ್ಲಿ ಶಾಮೀಲಾಗಿ ಅವರ ಪರೋಕ್ಷವಾಗಿ ಅನುಮತಿಯನ್ನು ಕೊಟ್ಟಿದ್ದಾರೆ ಅಂತೇಳಿ. ಜೊತೆಗೆ ಸಾರ್ವಜನಿಕ ಆಸ್ತಿ ಪಾಸ್ತಿಗಳನ್ನು ಹಾಳು ಮಾಡುವಂತಿಲ್ಲ ಅನ್ನುವಂಥದ್ದು ಕೂಡ ಟೆಂಡರ್ನಲ್ಲಿ ಉಲ್ಲೇಖ ಆಗಿದೆ. ಅವರು ಹೋಟೆಲ್ಗೆ ಬೇಕಾದಂತಹ BMTC ಅಂದರೆ ನಿಮ್ಮ ತೆರಿಗೆ ಹಣದಲ್ಲಿ ಕಟ್ಟಿರುವಂತಹ ತೆರಿಗೆ ಹಣದಲ್ಲಿ ಕಾಂಪೌಂಡನ್ನು ಕಟ್ಟಿದ್ರು, ಅದನ್ನು ಕೂಡ ಒಡೆದು ಅವ್ರು ಹೋಟೆಲ್ಗೆ ಬೇಕಾದಂಥ ವ್ಯವಸ್ಥೆಗಳನ್ನು ಮಾಡ್ಕೊಂಡಿದ್ದಾರೆ. ಬರುವಂಥ ಸಾರ್ವಜನಿಕ ಗ್ರಾಹಕರಿಗೆ ಹೋಗ್ಲಿಕ್ಕೆ ಬರಲಿಕ್ಕೆ ಬೇಕಾದಂಥ ವ್ಯವಸ್ಥೆಗಳನ್ನು ಮಾಡ್ಕೊಂಡಿದ್ದಾರೆ. ಇದು ಕೂಡ ಮಾಡುವಂಥದ್ದಿಲ್ಲ ಹೀಗಂತ ಟೆಂಡರ್ಲ್ಲೂ ಉಲ್ಲೇಖ ಆಗಿದೆ. ಅಂದರೆ ಸಂಪೂರ್ಣವಾಗಿ ಟೆಂಡರ್ನ ಉಲ್ಲೇಖ ಮಾಡಿದ್ದಾರೆ, ಹೋಗುವಂಥ ಸಾರ್ವಜನಿಕರ ಮೇಲೆ ದಬ್ಬಾಳಿಕೆಯನ್ನು ಮಾಡ್ತಾರೆ, ಅವಾಚ್ಯ ಶಬ್ದಗಳನ್ನು ನಿಂದನೆಯನ್ನು ಮಾಡ್ತಾರೆ, ಮಾಧ್ಯಮಗಳ ಮೇಲೂ ಕೂಡ ಅವಾಚ್ಯ ಶಬ್ದಗಳನ್ನು ನಿಂದನೆ ಮಾಡುವಂಥ ಕೆಲಸವನ್ನು ಹೋಟೆಲ್ ಮಾಲೀಕ ಮಾಡಿದ್ದಾರೆ. ಜೊತೆಗೆ 3 ತಿಂಗಳ ಹಿಂದೆ BMTC ಅಧಿಕಾರಿಗಳೇ ದೂರು ಕೊಟ್ಟಿದ್ರು ಕೂಡ ಯಾಕೆ ಅವರು ಇದುವರೆಗೂ ಕ್ರಮಗಳನ್ನು ಕೈಗೊಂಡಿಲ್ಲ ಅನ್ನುವಂಥ ಒಂದು ಪ್ರಶ್ನೆ ಉದ್ಭವ ಆಗುತ್ತೆ. BMTC MDಗೆ ಸ್ವತಃ ದೂರು ಕೊಟ್ಟಿದ್ರು ಕೂಡ ಅವರು ಮೌನವನ್ನು ವಹಿಸಿದ್ದಾರೆ ಅಂತಂದ್ರೆ ಎಲ್ಲೋ ಒಂದು ಕಡೆ MD ಆದಿಯಾಗಿ ಎಲ್ಲರೂ ಕೂಡ ಈ ಒಂದು ಅಕ್ರಮದಲ್ಲಿ ಅಂದರೆ ಈ ಅನಧಿಕೃತವಾಗಿ ಒತ್ತುವರಿ ಆಗಿರುವಂತಹ ವಿಚಾರದಲ್ಲಿ ಭಾಗಿಯಾಗಿದ್ದಾರೆ ಅನ್ನುವಂಥ ಒಂದು ಪ್ರಶ್ನೆ ಉದ್ಭವ ಆಗ್ತಾ ಇದೆ. ವಿದ್ಯಾ, ಓಕೆ, ಧನ್ಯವಾದ ಉಲ್ಲಾಸ್ ಡೀಟೇಲ್ಸ್ಗೆ.